ಪ್ರೈಸಲೋ ಅಲ್ಲೇಲೂಯ. ಈ ಸಮಯದಲ್ಲಿ ಕೂಡ ನಾವು ಸತ್ಯದಿಂದ ಒಂದು ಪ್ರಾರ್ಥನೆಯ ಅಂಶವನ್ನು ಕುರಿತು ನಾವು ಧ್ಯಾನ ಮಾಡೋಣ. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯ. ಸರಿ. ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಅದು ಹೇಗೆ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ನಮಗಾಗಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟು ಮೃತಚೇನಾಗಿ ಮರಣವನ್ನು ಪಾತಾಳವನ್ನು ಸೈತಾನ್ ಜಯಿಸಿ ಜಯವೀರನಾಗಿ ಎದ್ದ ಮೃತಚೇನಾಗಿರುವ ಯೇಸು ಎಂಬ ಆತನ ಮಹತ್ವವು ಆತನ ಮೇಲೆ ವಿಶ್ವಾಸವಿಟ್ಟ ವಿಶ್ವಾಸಿಗಳಾಗಿರುವ ದೇವಜನರಾಗಿರುವ ನಮ್ಮಲ್ಲಿ ಆತನ ತನ್ನ ಮಹಿಮೆಯುಳ್ಳ ಮಹತ್ ಕಾರ್ಯಗಳನ್ನು ನಮ್ಮಲ್ಲಿ ತೋರಿ ಬರುವುದಕ್ಕೋಸ್ಕರವಾಗಿ ಅಥವಾ ನಮ್ಮಲ್ಲಿ ಪ್ರಕಟಿಸುವುದಕ್ಕೋಸ್ಕರವಾಗಿ ಆತನು ನಮ್ಮ ಮನೋನೇತ್ರಗಳನ್ನು ಪ್ರಕಾಶಿಸುವಂತೆ ನಮ್ಮ ಮನೋನೇತ್ರ ತೆರೆಯಲಿ ಎಂಬುದಾಗಿ. ಇಲ್ಲಿ ಕ್ರಿಸ್ತನ ಮೇಲೆ ವಿಶ್ವಾಸವಿಟ್ಟು ಯೇಸುವನ್ನ ದೇವರಾಗಿ ಒಪ್ಪಿ ಆತನ ಸ್ವೀಕರಿಸಿಕೊಂಡು ನಡೆಯುವಂತಹ ದೇವ ಜನರಲ್ಲಿ ದೇವರ ಮಹಿಮೆಯುಳ್ಳ ಪ್ರಕಾಶವುಳ್ಳ ಮಹತ್ವವುಳ್ಳ ಕಾರ್ಯಗಳನ್ನು ದೇವರು ಪ್ರಕಟಿಸುವುದಕ್ಕೋಸ್ಕರವಾಗಿಯೂ ಅಥವಾ ಆ ದೇವರ ಮಹಿಮೆಯುಳ್ಳ ಮಹತ್ವವುಳ್ಳ ಅದ್ಭುತಗಳನ್ನ ಮಹತ್ ಕಾರ್ಯಗಳನ್ನು ನೋಡುವುದಕ್ಕೋಸ್ಕರವಾಗಿರುವ ಮನೋನೇತ್ರಗಳು, ಆತ್ಮದ ಕಣ್ಣುಗಳು, ವಿಶ್ವಾಸದ ಕಣ್ಣುಗಳು ತೆರೆಯಲ್ಪಡುವುದಕ್ಕೋಸ್ಕರವಾಗಿ ನಾನು ದೇವರಲ್ಲಿ ಬೇಡುತ್ತೇನೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಈ 3 ವಾಕ್ಯದ ಸಾರಾಂಶದಲ್ಲಿ ಹೇಳ್ತಾನೆ. ಇದು ಒಂದು ವಿಶ್ವಾಸ ಎಂಬ ರಕ್ಷಣೆ ಎಂಬ ಜೀವಿತದಲ್ಲಿ ಬಂದವರಿಗೆ ದೇವರು ಮೊದಲಾಗಿ ಅವರಲ್ಲಿ ಅವರನ್ನು ಕುರಿತು ಅವರ ಮೂಲಕವಾಗಿ ಅವರ ಜೀವಿತದಲ್ಲಿ ಮಾಡುವ ಅದ್ಭುತಗಳನ್ನು ಕುರಿತು ಅವರ ಕಣ್ಣುಗಳಲ್ಲಿ ಅವರು ಕಾಣುವ ರೀತಿಯಲ್ಲಿ ಅವರಲ್ಲಿ ಅಂತ ಪ್ರಕಾಶವುಳ್ಳ ಮನೋನೇತ್ರಗಳನ್ನ ನೀನು ತೆರೆದಿದ್ದೇವರೇ ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ನಾವೆಲ್ಲ ಪ್ರಾರ್ಥನೆ ಮಾಡುವಾಗ ಈ ಪ್ರಪಂಚದಲ್ಲಿ ಹಣ ಕೊಡು, ಐಶ್ವರ್ಯ ಕೊಡು, ಒಳ್ಳೆ ಮದುವೆ ಆಗಲಿ, ಮನೆ ಕಟ್ಟಲಿ, ಮಕ್ಕಳಾಗಲಿ, ನಾವು ಅವರಿಗಿಂತ ಇವರಿಗಿಂತ ಇರಲಿ ಎಂಬುದಾಗೆಲ್ಲ ತುಂಬಾ ಪ್ರೇಯರ್ ಮಾಡ್ತೀವಿ. ಆದರೆ ಇಲ್ಲಿ ಅಪೊಸ್ತಲನಾದ ಪೌಲನು ಎಫೆಸ ಸಭೆಯಲ್ಲಿ ಅವನು ಆ ಜನರನ್ನು ಕುರಿತು ಬರೆಯಲ್ಪಟ್ಟ ಈ ಪತ್ರಿಕೆಯಲ್ಲಿ ಈ ಒಂದು ಪ್ರಾರ್ಥನೆ ವಿಷಯವನ್ನ ಇಡುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಜನರ ಜೀವಿತವನ್ನು ನೋಡುವಾಗ ಅವರು ದೇವರ ಮೇಲಿಟ್ಟ ವಿಶ್ವಾಸ ಎಂಬ ಜೀವನದಲ್ಲಿ ದೇವರು ಅವರಿಗೆ ಪ್ರಾರಂಭ ಕಾಲಗಳಲ್ಲಿ ಮಾಡಿದ ಅದ್ಭುತಗಳನ್ನ, ಅವರು ದೇವರ ಮೇಲೆ ವಿಶ್ವಾಸವಿಟ್ಟಾಗ ಅವರಲ್ಲಿ ಮಾಡಿ ತೋರಿಸಿದ ಮಹಿಮುಳ್ಳ ಕಾರ್ಯಗಳನ್ನ ಮರೆತವರಾಗಿ ಅಥವಾ ಅವುಗಳನ್ನ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಕೃತಜ್ಞತೆಯುಳ್ಳವರಾಗಿ ಇನ್ನೂ ನಾನು ದೇವರ ಮಹಿಮೆಯಲ್ಲಿ, ದೇವರ ಮಹತ್ವದ ಕಾರ್ಯಗಳಲ್ಲಿ, ದೇವರಲ್ಲಿ ಇನ್ನು ಅದ್ಭುತಗಳನ್ನು ಕಂಡು ನಾನು ಬೆಳೆದು ದೇವರ ಸನ್ನಿಧಿಯಲ್ಲಿ ನಿಲ್ಲಬೇಕು ಎಂಬ ಆ ದೇವರ ದರ್ಶನವರೆಗೆ, ದೇವರ ಸನ್ನಿಧಿಯನ್ನು ಮುಟ್ಟುವ ತನಕ ನಾನು ನನ್ನ ದೇವರಲ್ಲಿ ಬೆಳೀತಾ ಇರಬೇಕೆಂಬ ಜೀವಿತವನ್ನ
ಅವರಲ್ಲಿ ಇಲ್ಲದೆ ಆಗಿ ಅವರ ವಿಶ್ವಾಸ ಜೀವನವು ಬಿದ್ದಿರುವ ಒಂದು ಅನುಭವದಲ್ಲಿ ಇರುತ್ತೆ. ಯಾಕೆ ಇಲ್ಲಿ ಎಫೆಸ ಬರೆಯುವಾಗ ಅಪೊಸ್ತಲನಾಗಿರುವ ಪೌಲನು ಬರೀತಾನೆ, ಯೇಸುನೇ ಅದೇ ಮೇಲೆ ಹೊರಗಿದ್ದ ಅಪೊಸ್ತಲನಾಗಿ ಯೋಹನನು ಬರೀತಾನೆ. ಇವರಿಬ್ಬರು ಯಾಕೆ ಬರೀತಾರೆ ಅಂತ ಹೇಳಿದ್ರೆ, ಇದು ಯಹೂದ್ಯರಲ್ಲಿ ರಕ್ಷಣೆ ಮಾಡಲು ಬಂದ ದೇವ ಜನರಿಗೂ ಅನ್ಯ ಜನರಲ್ಲಿ ಬಂದ ರಕ್ಷಣೆ ಮಾಡಲು ಬಂದ ವಿಶ್ವಾಸದಲ್ಲಿ ಬಂದ ದೇವ ಜನರಿಗೂ ಹಾಗೆ ಕೂಡಿ ಬಂದ ದೇವರ ಸಭೆಗೂ ಇದು ಖಂಡಿತವಾಗಿ ತಿಳಿಸಬೇಕು, ಪ್ರಕಟಿಸಬೇಕು ಎಂಬುದಾಗಿ ಈ ಒಂದು ಸತ್ಯವನ್ನ ದೇವರು ಪ್ರಕಟ ಮಾಡಿಕೊಂಡಿದ್ದಾರೆ. ಅಲ್ಲೇಲಿಯ ಯಹೂದ್ಯರು ಹಂಗೆ ಇರ್ತಾರೆ. ಯಹೂದ್ಯರ ಬಾಯಿ ಬೀಳ್ತಾರೆ. ಯಹೂದ್ಯರು ಏನ್ ಮಾಡ್ತಾರೆ? ಸೂಚನೆ ಕಾರಣ ಹುಡುಕ್ತಾರೆ, ಅರ್ಬುದನ್ನು ಹುಡುಕ್ತಾರೆ. ಅನ್ಯ ಜನರು ಏನ್ ಮಾಡ್ತಾರೆ? ಅವರು ಕೂಡ ಅರ್ಬುದ ಅದಿಸೆಲ್ಲ ಹುಡ್ಕೊಂಡು ಬರ್ತಾರೆ. ಆದರೆ ದೇವರ ಚಿತ್ತ ಏನಂದ್ರೆ, ಯೇಸು ಕ್ರಿಸ್ತನೊಂದಿಗೆ ನಮಗಾಗಿ ಸತ್ತು ಜೀವಿತನಾಗಿರುವ ಯೇಸುವಿನ ನಾಮದಲ್ಲಿ ಉಂಟಾಗುವ ಮಹಿಮೆಯು ಮಹತ್ವವು ಆತನ ಬರುವನಲ್ಲಿ ಆತನ ರಾಜ್ಯದಲ್ಲಿ ಹೋಗಿ ಸೇರುವ ತನಕ ಆ ನಿರೀಕ್ಷೆ ವಿಶ್ವಾಸವು ಆ ದೂರದರ್ಶಿ ಆಗಿರುವ ಆ ಗುರಿ ಜೀವಿಸುವ ಜೀವನದ ಮಹಿಮೆಯನ್ನ ಈ ಭೂಮಿಯಲ್ಲಿ ಕಂಡರನೆ ಅವರ ವಿಶ್ವಾಸ ಭಕ್ತಿಯು ಅವರ ಜೀವನವು ದೇವನಾಮಕ್ಕೆ ಮಹಿಮೆಯಾಗಿ ಆಗುತ್ತೆ ಎಂಬುದನ್ನ ಅವರಿಗೆ ತೋರ್ಪಡಿಸೋದಕ್ಕೋಸ್ಕರವಾಗಿ ಈಗ ಅವನು ಪ್ರಾರ್ಥನೆ ಮಾಡ್ತಾನೆ. ಇದು ಒಂದು ಅದ್ಭುತವಾಗಿರುವ ಒಂದು ಸಂದೇಶ. ರಕ್ಷಣೆ ಹೊಂದುವುದು ತುಂಬಾ ಜನ ಪ್ರೇರಣೆ ಮಾಡ್ತಾರೆ. ದೇವರೇ ಅವರಿಗೆ ಅದ್ಭುತ ಕಾರ್ಯವಾಗಲಿ, ಇವರಿಗೆ ಅದ್ಭುತ ಕಾರ್ಯವಾಗಲಿ ಎಂಬುದಾಗಿ ಪ್ರೇರಣೆ ಮಾಡ್ತಾರೆ. ಆದರೆ ಇಲ್ಲಿ ಹೇಳಲ್ಪಟ್ಟಿರೋದು ಏನ್ ಹೇಳುತ್ತಂದ್ರೆ, ವಿಶ್ವಾಸಗಳಿಗೆ ಆತ್ಮೀಯವಾಗಿರುವ ಕಣ್ಣುಗಳೆಂಬುದು, ಆತ್ಮೀಯವಾಗಿರುವ ಜೀವನ ಎಂಬುದು ಬರೀ ಇಗಲೋಕಕ್ಕೆ ಸಂಬಂಧಪಟ್ಟಿದ್ದಲ್ಲ. ಪರಲೋಕದಲ್ಲಿ ಹೋಗಿ ಪರಲೋಕದಲ್ಲಿರುವ ದೇವರ ಬಲಗಡೆಯಲ್ಲಿ ಕೂಡುವಂತ ಒಂದು ಶ್ರೇಷ್ಠವಾಗಿರುವ ಸ್ಥಾನವರೆಗೂ. ಇದನ್ನ ಇವತ್ತು ವಿಶ್ವಾಸದಲ್ಲಿ ಬಂದ ಸಭೆಗಳು, ವಿಶ್ವಾಸಿಗಳು, ಸೇವಕರು, ದೇವಜನ ಏನ್ ಮಾಡ್ತಾರೆ ಅಂದ್ರೆ, ಈ ಪ್ರಪಂಚದಲ್ಲಿರುವಂತ ಅಳಿದು ಹೋಗುವ ಲಾಭಕ್ಕೋಸ್ಕರವಾಗಿ ಸ್ವಲ್ಪ ದಿನ ಯಾರಾದ್ರೂ ಮನುಷ್ಯರು ಒಳ್ಳೆಯವರು ಎಂಬುದಾಗಿ ಹೋಗೋದಕ್ಕೆ ನಮ್ಮ ಮನುಷ್ಯರು ಬೇಕೆಂಬುದಕ್ಕೋಸ್ಕರವಾಗಿ, ಸ್ವಲ್ಪ ಸಹಾಯ ಹಣ ಒಂದ್ ವೇಳೆ ಸಹಕಾರ ಕೊಡೋ ಮನುಷ್ಯರ ಪ್ರೀತಿಗೋಸ್ಕರವಾಗಿ, ಅಲ್ಲ ಸ್ವಲ್ಪ ಕಾಲವು ನಾವು ಬಂಧುಗಳಾಗಿ ಭೂಮಿಯಲ್ಲಿ ವಾಸವಾಗಿರುವ ನೆಂಟರು, ಸ್ವಂತ ಜನರು, ಸ್ನೇಹಿತರು ಇವರಿಗೋಸ್ಕರವಾಗಿ ಈ ಶ್ರೇಷ್ಠವಾಗಿರೋ ಮಹಿಮೆಯನ್ನ ಅರಿಯದೇ ಜೀವನ ಮಾಡ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ದೇವರು ಯಾಕೆ ಇವರಿಗೆ ಪ್ರಕಟಣೆ ಕೊಟ್ಟರು ಅಂದ್ರೆ, ಇದನ್ನು ಅರಿಯುವಂತ ಆತ್ಮೀಯ ಕಣ್ಣುಗಳು ಅವರಿಗೆ ಬರಲಿ. ಇವತ್ತು ಸಭೆಗಳ ವಿಶ್ವಾಸಗಳಿಗೆ ಏನ್ ಬೋಧನೆ ಬೇಕಂದ್ರೆ, ನಿಮಗೆ ಹಣ ಸಿಗುತ್ತೆ, ಆರೋಗ್ಯ ಸಿಗುತ್ತೆ, ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ, ಇಷ್ಟೇ ಪ್ರಸಂಗ ಬೇಕಾದ್ರು. ಇವತ್ತೆಲ್ಲ ಜನರಿಗೆ ಬೇಕಾಗಿದೆ ಪ್ರಸಂಗ. ಆದ್ರೆ ಆತ್ಮೀಯ ಕಣ್ಣುಗಳನ್ನು, ಆತ್ಮೀಯ ಜೀವನವನ್ನು, ಆತ್ಮೀಯವಾಗಿರುವ ಜೀವನದಲ್ಲಿ ಯೇಸುವಿನ ಅಥವಾ ಜೊತೆಯಲ್ಲಿ ಕೂರುವಂತ ದೇವರಕ್ಕೆ ಮಕ್ಕಳೆಂಬ ಈ ಸ್ಥಾನದ ಮಹಿಮೆಯನ್ನು ಕುರಿತಿರುವುದು ಇವತ್ತು ಜನರಿಗೆ ಬೇಕಾಗಿಲ್ಲ. ಅದಕ್ಕೆ ಎಫೆಸ ಸಭೆಯವರು ವಿಶ್ವಾಸದಲ್ಲಿ ಬಿದ್ದೋಗಿರೋರು. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ ಓದಬೇಕಾದ್ರೆ ನಿನ್ನ ಮೇಲೆ ಒಂದು ಕೊರತೆ ಇದೆ. 4ನೇ ವಾಕ್ಯ, ಆದರೆ ಮೊದಲು ನಿನಕ್ಕಿದ್ದ ಪ್ರೀತಿಯನ್ನು ನೀನು ಬಿಟ್ಟುಬಿಟ್ಟೆ. ನೋಡಿ, ಅಂದ್ರೆ ಆದಿಯಲ್ಲಿದ್ದ ವಿಶ್ವಾಸವೋ, ಪ್ರಾರ್ಥನೆಯೋ, ಆರಾಧನೆಯೋ, ದೇವರಿಗೆ ಭಯಭಕ್ತಿ ನಡೆಯುವಂತ ಜೀವನವೋ, ಸಭೆಯಲ್ಲಿ ಬೇಕಾಗಿರೋ ಅನುಭವ ಜೀವನವೋ, ಭಯಭಕ್ತಿಯೋ, ಪ್ರಾರ್ಥನೆ ಉಪವಾಸ ಬೇಕಾಗಿರೋ ಜೀವನವೋ ಇವತ್ತು ಯಾರತ್ರಲ್ಲ. ಸಭೆಯೊಂದಿಗೆ ಜನರಲ್ಲಿಲ್ಲ. ಸಭೆ ಬಿಟ್ಟು ಹೊರಗೆ ಇದೆ.
ಸಭೆಗೆ ವಿರುದ್ಧವಾಗಿದೆ. ಸಭೆಗಳನ್ನು ಬಿಟ್ಟು ಬೇರೆ ಬೇರೆ ಸ್ಥಳಗಳಿಗೆ ಸೈತಾನ ಏನ್ ಮಾಡ್ತಾನೆ, ಜನರನ್ನು ಹೇಳ್ಕೊಂಡು ಹೋಗ್ತಾನೆ. ಕಾರಣ ಏನ್ ಗೊತ್ತಾ? ದೇವ ಜನರು ಆದಿಯಲ್ಲಿ ರಕ್ಷಣೆ ವಿಶ್ವಾಸ ಬಂದಾಗ ದೇವರ ಅನುದಿನ ಅವರು ಸಭೆಯಲ್ಲಿ ಬಂದು ಸೇರಿಸ್ತಾರೆ. ಹಾಗೆ ಅಲ್ಲಿ ಬಂದಿರೋದು ಏನಕ್ಕಂದ್ರೆ ಅವರು ಇಕ್ಕಲೋಕದಲ್ಲಿರುವ ಎಲ್ಲ ಆಶೀರ್ವಾದ ಕೊಟ್ಟಿಗೆ ಅಂತ ಬೋಲು ಅದು ಗೊತ್ತಾಗಲ್ಲ. ಈಗ ಲೋಕದ ಆಶೀರ್ವಾದಕ್ಕೋಸ್ಕರ ಏನ್ ಮಾಡ್ತಾರೆ, ದೇವರ ಸಭೆಯು ದೇವರ ಉಪದೇಶ ಮೀರಿ ನಡೀತಾರೆ. ಆದ್ರೆ ಬೈಬಲ್ ಇರ್ತದೆ ಅದನ್ನು ಕೊಡುವುದಕ್ಕೋಸ್ಕರವಾಗಿ. ಈಗ ಲೋಕದಲ್ಲಿ ಮಾತ್ರ ಅಲ್ಲ, ದೇವರು ಹೇಳ್ತಾರೆ ಈಗ ಲೋಕದಲ್ಲಿ ನಾನು ನನ್ನ ಜನಕ್ಕೆ ಕೊಡ್ತೀನಿ. ಅದು ಹೆಂಗ್ ಕೊಡ್ತೀನಿ ಅಂದ್ರೆ, ಮೊದಲು ದೇವರ ರಾಜ್ಯ ನೀತಿಯನ್ನು ಅನುಸರಿಸಿ ನಾನು ಕೊಡ್ತೀನಿ. ಆದ್ರೆ ಇವತ್ತು ಜನ ಏನ್ ಹೇಳ್ತಾರೆ, ಮೊದಲು ಅದು ಕೊಳ್ಳಿ, ಆಮೇಲೆ ನಾವು ಈಗ ನಡೀತೀವಿ. ಈಗ ಇದು ಕೊನೆ ಕಾಲವಾಗಿರೋದ್ರಿಂದ ಆ ಕಾಲದಲ್ಲಿಯೇ ಅಪೊಸ್ತಲನಾಗಿರೋ ಪೌಲನ ಕಾಲದಲ್ಲಿಯೂ ಅಪೊಸ್ತಲನಾಗಿರೋ ಯೋಹಾನನ ಕಾಲದಲ್ಲಿಯೂ ಯೇಸು ಪರಲೋಕಕ್ಕೆ ಒಯ್ಯಲ್ಪಟ್ಟ ಮೇಲೆ ಇರುವಂತ ಸಭೆಗಳ ಸ್ಥಿತಿಯನ್ನ ದೇವರು ಗ್ರಹಿಸಿ ಯಹೂದ್ಯರಿಗೆ ಅಪೊಸ್ತಲನಾಗಿರೋ ಯೋಹಾನನ ಮೂಲಕವಾಗಿಯೂ ಪೌಲನ ಮೂಲಕವಾಗಿ ಎಲ್ಲ ಅನ್ಯ ಜನರಾಗಿರುವ ದೇವರ ಸಭೆಗಳಿಗೂ ಜನರಿಗೂ ವಿಶ್ವಾಸಗೋಸ್ಕರವಾಗಿ ಈ ಸತ್ಯಾಂಶವನ್ನು ಪ್ರಕಟ ಮಾಡಿದ್ದಾರೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಹಾಗಾದ್ರೆ ಇದು ಸಾಧಾರಣವಾಗಿ ವಿಷಯ ಅಲ್ಲ. ಹೇಳಲ್ಪಟ್ಟಿರುವ ವಿಷಯ ಏನಂದ್ರೆ 21ನೇ ವಾಕ್ಯದಲ್ಲಿ ಹೇಳ್ತಾರೆ, ಸಕಲ ರಾಜತ್ವ ಅಧಿಕಾರ ಮಹತ್ವ ಪ್ರಭುತ್ವ ಆದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಎಷ್ಟು ವಾಕ್ಯವರೆಗೆ ಅದು 21ವರೆಗೆ. ಈ 3 ವಾಕ್ಯದಲ್ಲಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ಇವತ್ತು ವಿಶ್ವಾಸಿಗಳ ಸ್ಥಿತಿ, ಸಭೆಗಳ ಸ್ಥಿತಿ ಹೆಂಗಿದೆ ಎಂಬುದು ಕ್ಲೀನ್ ಆಗಿ ಅರ್ಥ ಆಗುತ್ತೆ. ದೇವರು ಹೇಳ್ತಾರೆ, ನಾನ್ ನಿನಗೆ ಪರಲೋಕದಲ್ಲಿರುವ ರಾಜ್ಯದಲ್ಲಿ ನಿತ್ಯ ಜೀವ ಎಂಬ ರಾಜ್ಯವನ್ನು ಕೊಟ್ಟು ಯೇಸು ಕ್ರಿಸ್ತನ ಜೊತೆಯಲ್ಲಿ ಆತನ ಬಲಗಡೆಯಲ್ಲಿ ಕೂತುಕೊಳ್ಳುವ ಅನುಭವವನ್ನು ನಿನಗೆ ಕೊಟ್ಟು ಅಷ್ಟರ ಮಟ್ಟಿಗೆ ನಿನ್ನ ಮೇಲಕ್ಕೆ ತಂದು ಅದೇನಂತಾರೆ, ಲಾಸ್ಟ್ 21ನೇ ವಾಕ್ಯ ತಿರುಗಿ ಸಕಲ ರಾಜತ್ವ ಅಧಿಕಾರ ಮಹತ್ವ ಪ್ರಭುತ್ವಾದಿಗಳ ಅಂದ್ರೆ ಪ್ರಭುತ್ವ ಅಂದ್ರೇನು, ಎಲ್ಲ ಸಂಪತ್ತು ಐಶ್ವರ್ಯದ ಮೇಲಿರುವಂತವರಿಗಿನ ಮೇಲಾಗಿ ಈ ಲೋಕದಲ್ಲಿ ಮಾತ್ರ ಅಲ್ಲ. ಅಲ್ಲೇಲೂಯಾ. ಅಂದ್ರೆ ಈ ಲೋಕದಲ್ಲಿ ಮಾತ್ರ ಅಲ್ಲ, ಪರಲೋಕ ರಾಜ್ಯದಲ್ಲಿ ಕೊಡುವುದಕ್ಕೆ. ಈಗ ಸತ್ಯವೇದವು ನಮ್ಮನ್ನು ಯಾಕೆ ಕ್ರಮವಾಗಿ ನಡಿಬೇಕಂತ ಹೇಳುತ್ತಂದ್ರೆ, ಯಾಕೆ ಸಭೆಗಳಲ್ಲಿ ದೇವ ಜನರು ಕ್ರಮವಾಗಿ ನಡಿಬೇಕಂದ್ರೆ ಇದಕ್ಕೆ ಸೈತಾನ ಏನ್ ಹೇಳ್ತಾನೆ, ನಿನ್ನ ಕ್ರಮ ತಪ್ಪಿ ನಡಿ, ನಾನೆಲ್ಲ ಕೊಡ್ತೀನಿ. ದೇವ್ರ ವಾಕ್ಯ ಏನ್ ಹೇಳ್ತೆ, ನಿನ್ನ ಕ್ರಮವಾಗಿ ನಡಿ ಕೊಡ್ತೀನಿ. ಎರಡನೇ ವ್ಯತ್ಯಾಸ. ಕ್ರಮವಾಗಿ ನಡೆಯಕ್ಕೆ ದೇವರು ಕೊಡ್ತಾರೆ, ಕ್ರಮ ಇಲ್ಲದೆ ನಡೆಯುವರಿಗೆ ಸೈತಾನ ಕೊಡ್ತಾರೆ. ಆಗ ಸೈತಾನ್ ಕೂಡ ಈ ಪ್ರಪಂಚದ ವೈಭವ, ಆಸೆ, ಆಡಂಬರ, ಐಶ್ವರ್ಯ, ಸಂಪತ್ತು, ಜನ ಎಲ್ಲವನ್ನ ಕೊಟ್ಟು ಅವನ ತನ್ನ ಜೊತೆಗೆ ನರಕ ಕರ್ಕೊಂಡು ಹೋಗ್ತಾನೆ. ದೇವರು ತನ್ನ ಸಭೆ, ತನ್ನ ಜನರು, ತನ್ನ ಮಾರ್ಗ, ತನ್ನ ಉಪದೇಶ ಇದನ್ನು ನಡೆಯುವ ಜನರನ್ನ ತನ್ನದೇ ಸೇರಿಸಿ ನಿತ್ಯ ರಾಜ್ಯಕ್ಕೆ ಕೊಂಡೊಯ್ದು ಆತನ ಜೊತೆಯಲ್ಲಿ ನಿತ್ಯ ನಿತ್ಯ ಕಾಲು ಬಾರುವಂತ ಜೀವನವನ್ನು ಕೊಡ್ತಾರೆ. ಇದು ಇವತ್ತು ವಿಶ್ವಾಸಗಳಿಗೆ ತಲೆ ಒಳಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ನಮಗೆ ಆಶೀರ್ವಾದಗಳು ದೇವರು ನಮಗೆ ಕೊಡುವ ರೀತಿಯಾಗಿ ಸೈತಾನ್ ನಮ್ಮನ್ನ ಈ ಪ್ರಪಂಚದ ಐಶ್ವರ್ಯ, ಸಂಪತ್ತು ಇದೆಲ್ಲ ಕೊಟ್ಬಿಟ್ಟು ನಮ್ಮನ್ನ ದೇವರ ನಿತ್ಯ ರಾಜ್ಯವೆಂಬ ಆ ದೇವರ ಸನ್ನಿರ್ಬೇಕಾದ ಭಾಗ್ಯ ನಮ್ಮನ್ನು ತಳ್ಳುವುದು ಹೆಂಗೆ ಎಂಬುದನ್ನು ಇವತ್ತು ಅರ್ಥ ಮಾಡಿಕೊಳ್ಳದೆ ಇರುವುದರಿಂದ ಇದನ್ನು ಕುರಿತಿರುವಂತ ಪ್ರಕಟಣೆ
ಅಥವಾ ಇದನ್ನು ಕುರಿತಿರುವಂತ ತಿಳುವಳಿಕೆ, ಮನೋನೇತ್ರಗಳು ತೆರೆಯಲ್ಪಡಬೇಕಾಗಿರೋ ಅನುಭವ ದೇವರೇ ಇವರಿಗೆ ಕೊಡು. ಇದುವೇ ಪ್ರಾರ್ಥನೆ. ಅಲ್ಲೇಲೂಯಾ. ಮನೋನೇತ್ರಗಳು ತೆರೆಯಲ್ಪಡಬೇಕಂತ, ಅವರ ಮನಸ್ಸು ಎಂಬ ಹೃದಯದ ಕಣ್ಣುಗಳು ತೆರೆಯಲ್ಪಡಬೇಕಂತ. ಇದುವೇ ವಿಶ್ವಾಸ ಜೀವನದಲ್ಲಿ ದೇವರ ಮಕ್ಕಳಿಗೋಸ್ಕರವಾಗಿ ದೇವರು ಮಾಡಬೇಕಾಗಿರೋ ಕಾರ್ಯ. ಈಗ ಜನರಿಗೆ ಇದು ಬರಲ್ಲ. ಈಗ ಇದು ಕೊನೆಗಾಲದ ಜನ ಹೆಂಗಿರ್ತಾರೆ? ಕೊನೆಗಾಲದ ಜನ ಹೆಂಗಿರ್ತಾರೆ ನಮ್ಗೆಲ್ಲ ಗೊತ್ತಿರೋದಲ್ಲ. ತಿಮೋಥೆಯ ಬರೆದ ಪತ್ರಿಕೆಯಲ್ಲಿ 2ನೇ ತಿಮೋಥೆಯ ಬರೆದ ಪತ್ರಿಕೆ 3ನೇ ಅಧ್ಯಾಯ ಏನು ಹೇಳ್ತಂದ್ರೆ, ಫಸ್ಟ್ ಜನರು ಸ್ವಾರ್ಥ ಚಿತ್ತರಾಗ್ಬಿಡ್ತಾರೆ. ಅದಕ್ಕೆ ಫಸ್ಟ್ ಆಯುಧ ಸೈತಾನ್ ತಗೊಳ್ಳದೆ ಈ ಪ್ರಪಂಚದ ಸಂಪತ್ತು ಐಶ್ವರ್ಯವನ್ನು ತೋರಿಸೋದು. ಇದರಿಂದ ತಪ್ಪಿಸ್ಕೊಳ್ಬೇಕಂತೇಳಿ, ಇದರಿಂದ ಬಿಡುಗಡೆ ಆಗೋದಬೇಕೆಂಬುದಕ್ಕೋಸ್ಕರವಾಗಿ, ಇದನ್ನು ಗೆಲ್ಲಬೇಕೆಂಬುದಕ್ಕೋಸ್ಕರವಾಗಿ ವಿಶ್ವಾಸಿಗಳಾಗಿರುವ ದೇವಜನರಿಗೆ ವಿಶ್ವಾಸ ಜೀವನದಲ್ಲಿ ದೇವರ ಮಕ್ಕಳಿಂದ ಕರೆಯಲ್ಪಟ್ಟು ಹಾದುಕೊಳ್ಳಲ್ಪಟ್ಟಿರುವ ದೇವರ ಸಭೆ ಎಂಬ ದೇವ ಜನರಿಗೆ ಮನೋನೇತ್ರಗಳ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಬೇಕು. ಅಲ್ಲೇಲೂಯಾ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಇರುವಂತ ರಕ್ಷಣೆ ವಿಶ್ವಾಸ ಬಂದ ಅನುಭವವುಳ್ಳ ಜನರಿಗೆ ಈ ಏನಾಗಿದ್ದಾರೆ? ಸ್ವಾರ್ಥ ಚಿಂತನೆ. ಅವ್ರ ಬಗ್ಗೆ ಮಾತ್ರ ಬೇಕು, ಯಾರ ಬಗ್ಗೆ ಸರಿಬೇಡ. ನನಗೆ ನಾನು ಮಾತ್ರ ಹಿಂಗಿದ್ರೆ ಸಾಕು ಅಂತ, ಅಥವಾ ನನ್ನಿಷ್ಟಕ್ಕೆ ನಾನು ನಡಿಬೇಕು ಎಂಬ ಲೆವೆಲ್ಗೆ ಇವತ್ತು ವಿಶ್ವಾಸ ಜೀವನವು ಸಭೆಗಳು ಇವತ್ತು ಬಂದ್ಬಿಟ್ಟಿದೆ. ದೇವರು ಹೇಳ್ತಾರೆ, ಈ ಸ್ವಾರ್ಥ ಚಿಂತನೆಂಬುದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ದೇವರ ಸಭೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ಅಲ್ಲೇಲೂಯಾ. ಮೊದಲಾಗಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಏದೇನ್ ತೋಟದಲ್ಲಿ ಸ್ಟಾರ್ಟ್ ಆಯ್ತು. ಸ್ವಾರ್ಥ ಚಿಂತೆ ಇದನ್ನ ಫಸ್ಟ್ ತಂದಾಕಿದ್ದೆ ಯಾರು ಗೊತ್ತಾ? ದೇವರಲ್ಲ, ಸೈತಾನ. ಏನ್ ಹೇಳ್ತಾನೆ? ನೀವು ದೇವರ ಮಾತನ್ನು ಕೇಳಿ ಈ ತೋಟದ ಒಳಗೆ ಅವ್ರು ಹೇಳ್ದಂಗೆ ನೀವು ನಡ್ಕೊಂಡಿದ್ರೆ ನೀವು ದೇವರಂಗೆ ಆಗಲ್ಲ. ಸೆಕೆಂಡ್, ನೀವು ಹಾಗೆ ನಡೆದ್ರೆ ನಿಮಗೇನಿಲ್ಲ, ನೀವು ಈಗ ಹೆಂಗಿರ್ತೀರ ಹಂಗೆ ಇರ್ತೀರಿ. ಅವ್ರು ಹೆಂಗಿದ್ರು? ವ್ಯಾಧಿ ಇಲ್ಲ, ಶೋಧನೆ ಇಲ್ಲ, ಹೋರಾಟ ಇಲ್ಲ, ಕಷ್ಟವಿಲ್ಲ, ಪರ್ಯಾಸ ಇಲ್ಲ, ನಿಂದೆ ಇಲ್ಲ, ಕೆಟ್ಟ ಜೀವನ ಇಲ್ಲ, ಕೆಟ್ಟ ಮಾತಿಲ್ಲ, ಯಾವುದು ಕೆಟ್ಟದ್ದೆಂಬುದೇ ಅವರ ಜೀವನದಲ್ಲಿ ಇಲ್ಲ. ಅವರು ಪರಿಶುದ್ಧರಲ್ಲಿ ಮಹಾಪರಿಶುದ್ಧರಾಗಿದ್ದರು. ಪರಿಶುದ್ಧರಾಗಿದ್ದರು, ಮಹಾಪರಿಶುದ್ಧ. ಯಾಕಂದ್ರೆ ದೇವರು ಮಹಾಪರಿಶುದ್ಧರು. ಅವರ ಜೊತೆಯಲ್ಲೇ ಮಾತಾಡಿ, ಅವರ ಜೊತೆಯಲ್ಲೇ ಡೈಲಿ ಸಂಪರ್ಕ ಇಟ್ಕೊಂಡು ಅವರ ಜೊತೆಯಲ್ಲೇ ಬಾಳುವಂತ ಜೀವನ ಬಂದು ಮಹಾಪರಿಶುದ್ಧರಿಗೆ ಸಿಗೋದು. ಇದನ್ನು ಕಂಡ ಕೂಡಲೇ ಇವರನ್ನು ಕೇಳಿಸ್ಬೇಕಂದ್ರೆ ಫಸ್ಟ್ ಇವರ ಹತ್ರ ಏನ್ ತೆಗಿಬೇಕಂದ್ರೆ ನಾನು ಸ್ವಾರ್ಥೆಯನ್ನು ನಾನು ತೆಗಿಬೇಕು ಹೊರಗೆ. ಇವತ್ತು ಸಭೆಗಳು ವಿಶ್ವಾಸಗಳು ಬಂದವರೆಲ್ಲ ಸೈತಾನ್ ತೆಗೆಯುವ ಮೊದಲೇ ಒಂದೇ ಒಂದು ಆಯ್ದೆ ಗೊತ್ತಮ್ಮ, ಸ್ವಾರ್ಥ. ಈಗ ತುಂಬ ಜನರಿಗೆ ನಾನೇ ಪಾಸ್ ಆಗ್ಬಿಡ್ಬೇಕು, ನಾನೇ ಸಭೆ ನಡೆಸಬೇಕು, ನಾನೇ ಪ್ರಸಾರ ಮಾಡಬೇಕು, ನಾನೇ ಹಾಡಿರ್ಬೇಕು, ನನ್ನ ಹತ್ರನೇ ಜನ ಬರಬೇಕು, ನಾನೇ ಹಿಂಗಿರ್ಬೇಕು. ಈ ಪರಿಸ್ಥಿತಿ ಇವತ್ತು ಎಲ್ಲಿ ಬಂದ್ಬಿಟ್ಟಿದೆ? ಸಭೆಗಳ ಮೇಲೆ ಬಂದಿದೆ. ವಿಶ್ವಾಸ ಇದು ಬಂದು ಸುತ್ತಕೊಂಡಿದೆ. ಸೈತಾನ ಗುಣವಾಗಿರುವಂತ ಆದಿಯಲ್ಲಿ ಕೆಡಿಸಿದ ಆ ಕೆಡುಕಿನ ಕಾರ್ಯವು ಈ ದಿನಗಳಲ್ಲಿ ಸಭೆಗಳ ಮೇಲೆ, ವಿಶ್ವಾಸಿಗಳ ಮೇಲೆ, ದೇವ ಜನರ ಮೇಲೆ ಬಂದು ಇವತ್ತು ಏನ್ ಮಾಡಿದೆ? ಎಲ್ಲರ ಮೇಲೆ ಸುತ್ತಕೊಂಡ್ಬಿಟ್ಟಿದೆ. ಈಗ
ಸ್ವಾರ್ಥ ಚಿಂತಕರು. ನನಗೆ ಇಳಿಸಿದ್ರೆ ನನಗೆ ಚೆನ್ನಾಗಿದೆ, ನಾನು ಚರ್ಚ್ಗೆ ಹೋಗೋದು. ನನಗೆ ಇಳಿಸಿದ್ರೆ ನಾನು ನಡೆಯೋದು. ನನಗೆ ಬೇಕಾಗಿದ್ದು ಸಿಕ್ಕರೆ ನಡೆಯೋದು. ವಿಶ್ವಾಸ ಹಂಗಿಲ್ಲ. ನಿತ್ಯರಾಜ್ ಹೋಗೋರು ಹಂಗಲ್ಲ. ನಮಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ, ಸರಿನೋ ಸರಿ ಇಲ್ವೋ, ಒಳ್ಳೆಯದೋ ಕೆಟ್ಟದೆಂಬುದಾಗಲ್ಲ. ನಾನು ನನ್ನ ದೇವರ ಮುಂದೆ, ನನ್ನ ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ಸರಿಯಾಗಿ ನಡಿಬೇಕೆಂಬ ಒಂದೇ ಒಂದು ಗುರಿ ಕ್ರಿಸ್ತನ ಮೇಲೆ ಇಟ್ಕೊಂಡು ಜೀವಿಸುವ ಜೀವನ ವಿಶ್ವಾಸ ಜೀವನ. ಇವತ್ತು ಅದಿಲ್ಲ, ಅದು ಹೋಯ್ತಿಲ್ಲ. ಹಾಗಾದರೆ ಸಭೆಗಳಲ್ಲಿ, ವಿಶ್ವಾಸಿಗಳಲ್ಲಿ, ದೇವರ ಮಕ್ಕಳಲ್ಲಿ ಕಡೆಯ ದಿನಗಳಲ್ಲಿ ಬೇಕಾಗಿರುವ ಅಂಶ ಏನು ಗೊತ್ತಾ? ಇವ ಸ್ವಾರ್ಥವನ್ನ ಜಜ್ಜಬೇಕು. ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ, ಯಾರಾದ್ರೂ ನನ್ನಿಂದ ಬರ್ಬೇಕಂದ್ರೆ ಏನ್ ಮಾಡ್ರಿ, ನೀವು ನಿಮ್ಮನ್ನು ನೀವೇ ನಿರಾಕರಿಸಿ. ಯೇಸು ಸ್ವಾಮಿ ಹೇಳಿದ್ರು ಬೇರೆ ಏನು ಹೇಳಿಲ್ಲ. ನೀನು ಅದನ್ನು ಬಿಡು, ಇದನ್ನು ಬಿಡು, ಅದನ್ನು ಬಿಡು, ಲಿಸ್ಟ್ ಫಸ್ಟೇ ಕೊಟ್ಟಿಲ್ಲ. ಒಂದೇ ಮಾತಲ್ಲಿ ಹೇಳ್ತಾರೆ, ನೀವು ನಿನ್ನನ್ನು ನೀನು ನಿರಾಕರಿಸು. ಆದರೆ ಇವತ್ತು ಸಭೆಗಳಿಗೆ, ವಿಶ್ವಾಸಿಗಳಿಗೆ, ದೇವರ ಭಕ್ತಿಯಲ್ಲಿ ನಾನು ದೇವರ ರಾಜ್ಯ ಹೋಗಬೇಕೆಂಬ ಗುರಿ ಇರುವ ದೇವ ಜನರಿಗೆ ತನ್ನನ್ನು ತಾನು ನಿರಾಕರಿಸುವ ಗುಣನೇ ಬರಲಿಲ್ಲ. ಏನಿಲ್ಲ ಇವತ್ತು. ಅಪ್ಪ, ನಾನು ನನ್ನ ಇಷ್ಟಕ್ಕೆ ನಡಿಬಾರ್ದು, ನನಗೆ ಬೇಕಾಗಿ ರೀತಿಯಲ್ಲಿ ಮುಂದೆ ಸಾಗಬಾರ್ದು, ನನ್ನ ಇಷ್ಟವಾಗಿರುವ ಮಾರ್ಗದಲ್ಲಿ ನಾನು ನಡಿಬಾರ್ದು ಎಂಬುದಾಗಿರುವ ಈ ಸ್ವಾರ್ಥವನ್ನ ಜಜ್ಜುವ, ಬಿಡುವ, ತೆಗೆಸುವವರೇ ಗುಣ ಇವತ್ತಿಲ್ಲ. ಹಲ್ಲೆಲೂಯಾ. ದೇವರಿಗೆ ಬೇಕಾಗಿರೋದು ಸ್ವಾರ್ಥವನ್ನ ಜಜ್ಜಿದವರು, ತೆಗೆಸಿದವರು, ಆಮೇಲೆ ಯೇಸುವಿನಿಂದ ಹೋಗೋದು. ಇದೆಲ್ಲ ಇಟ್ಕೊಂಡು ಯಾರು ಹೋಗಲ್ಲ, ದೇವರ ರಾಜ್ಯಕ್ಕೆ ಹೋಗಕ್ಕಾಗಲ್ಲ. ನಾವು ದೇವರಿಗೆ ಮೆಚ್ಚಿನ ನಡೆಯೋಕ್ಕಾಗಲ್ಲ. ಅದಕ್ಕೆ ಯೇಸು ಸ್ವಾಮಿ ಒಂದೇ ಮಾತಲ್ಲಿ, ಯಾರಾದ್ರೂ ನನ್ನಿಂದ ಬರ್ಬೇಕಾದ್ರೆ ಅವನು ತನ್ನನ್ನು ತಾನೇ ನಿರಾಕರಿಸಲಿ. ಆ ಸ್ವಾರ್ಥವನ್ನು ಏನ್ ಮಾಡಲಿ, ಅವನು ತೆಗಿಸಲಿ, ಜಜ್ಜಲಿ. ಆದರೆ ಇವತ್ತು ಸಭೆಗಳಲ್ಲಿ ಜನರಿಗೆ ಇದು ಒಂದೇ ಇಳಿಸಲು ಏನಿಸಲ್ಲ. ಇದನ್ನು ಪ್ರಸವ ಮಾಡುವ ಸೇವೆಗಳು ಜನರಿಗೆ ಇಡ್ಸಲ್ಲ. ಇವತ್ತು ವಿಶ್ವಾಸಿಗಳಿಗೆ ಇದನ್ನು ಹೇಳುವಂತ ವಾಕ್ಯ ಅವರಿಗೆ ಇಳಿಸಲ್ಲ. ಅದು ಅವರಿಗೆ ನೋವು, ಸಂಕಟ, ವೇದನೆ, ದುಃಖ ಎಲ್ಲ ಉಂಟು ಮಾಡುತ್ತೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ, ಸ್ವಾರ್ಥವನ್ನ ಜಜ್ಜದವರು, ಸ್ವಾರ್ಥವನ್ನ ತೆಗೆಸದವರು ಯಾರು ಯೇಸುವಿನಿಂದ ಹೋಗಕ್ಕಾಗಲ್ಲ. ಯೇಸು ಸ್ವಾಮಿ ಅದನ್ನು ನೇರವಾಗಿ ಹೇಳಿದ್ದಾರೆ. ಯಾರಾದರೂ ನನ್ನ ಹಿಂದೆ ಬರೋದಾದ್ರೆ ಅವರು ತನ್ನನ್ನು ತಾನೇ ನಿರಾಕರಿಸಿರಿ. ಫಸ್ಟ್. ಸೆಕೆಂಡ್, ಅವರ ಶಿಲುಬೆ ಹೊತ್ತುಕೊಳ್ಳಿ. ಅದರ ನಿಮಿತ್ತವಾಗಿ ಜನರವರನ್ನ ನಿಂದಿಸಿ, ಪರಿಹಾಸ ಮಾಡಿ, ಅವಮಾನ ಮಾಡಿ, ಕಷ್ಟಪಟ್ಟು ನಷ್ಟ ಬಂದ್ರೆ ಅದನ್ನ ಸಂತೋಷದಿಂದ ಸ್ವೀಕರಿಸಲಿ. ಈ ಎರಡು ಮಾಡಿದ ಮೇಲೆ ನನ್ನಿಂದ ಬರಲಿ ಅಂತ ಹೇಳಿದ್ರು. ಇವತ್ತು ಸಭೆಗಳು ಯೇಸುವಿನಿಂದ ಹೋಗುತ್ತಾ? ವಿಶ್ವಾಸಗಳು ಯೇಸುವಿನಿಂದ ಹೋಗ್ತಾರ? ಸೇವಕರು ಯೇಸುವಿನಿಂದ ಹೋಗ್ತಾರ? ಇವತ್ತು ಸತ್ಯವಾದ ಹೇಳ್ತದೆ, ಇದಕ್ಕೆ ಪ್ರಾರ್ಥನೆ ಮಾಡಬೇಕು. ಏನಿಗೆ ಪ್ರೇರಣೆ ಮಾಡಬೇಕು? ಈ ರಾಜ್ಯ ಬಲ್ಲವ ರಾಜ್ಯ ಅಲ್ಲ. ಈ ರಾಜ್ಯ ಪ್ರಕಾರವಾಗಿರೋರು ಆ ರಾಜ್ಯಕ್ಕೆ ಹೋಗಕ್ಕೆ ಬರಲ್ಲ. ಬದಲಾವಣೆ ಬೇಕಾಗಿರೋದು ವಿಶ್ವಾಸನಿಗೆ, ಸಭೆಗೆ, ದೇವ ಜನರಿಗೆ. ಪರಲೋಕ ರಾಜ್ಯ ಬೇಕಾಗಿ ಹೋಗ್ಬೇಕಾದ್ರೆ ದೇವರ ಜನರಿಗೆ, ಯೇಸುವಿನಿಂದ ಯಾರು ಹೋಗ್ತಾರೆ ಅವರಿಗೆ. ಹಲ್ಲೆಲೂಯಾ. ಇದಕ್ಕೆ ಪೌಲನಿಗೆ ಎಂತ ಒಂದು ಪ್ರಕಟಣೆ ಬಂದಿದೆ ನೋಡ್ರಿ. ಪೌಲನಿಗೆ ಏನೇ ತಿಳಿಸಿದ್ರು ಅದನ್ನೇ ಯೇಸು ಸ್ವಾಮಿ ಯೋಗನಾನಿಗೆ ತಿಳಿಸಿ ಸಭೆಗೆ ಹೇಳ್ತಾರೆ. ಪೌಲನಿಗೆ ಏನೇ ತಿಳಿಸಿದ್ರು ಅದನ್ನೇ ಪೌಲ ಏನ್ ಮಾಡ್ತಾನೆ, ಸಭೆಗೆ ಹೇಳ್ತಾರೆ. ಇದೆಲ್ಲ ಎಲ್ಲಿ ಬಂದಿರುತ್ತೆ? ಸಭೆಗಳ ಮೇಲೆ ಇರುತ್ತೆ. ಪೌಲನು ಬರೆಯುವುದು ಸಭೆಗೆ, ಯೋಗನಾನು ಹೇಳುವುದು, ಬರೆದಿಟ್ಟಿರೋದು ಸಭೆಗಳಿಗೆ. ಆದರೆ ಇದು ಎಲ್ಲಿಯೂ ಹೊರಗಲ್ಲಾಗಿದ್ದು, ಪ್ರಪಂಚಕ್ಕಲ್ಲ,
ಲೋಕಕ್ಕಲ್ಲ, ಅದು ದೇವರ ಸಭೆಗೆ ಬಂದನ್ನ ಸ್ಪಷ್ಟವಾಗಿ ಗುರುತಿಸಿದೆ. ಇವತ್ತು ಸಭೆಗಳು, ವಿಶ್ವಾಸಿಗಳು, ಸೇವಕರು ಹೆಂಗ್ ಹೋಗ್ತಿದ್ದಾರೆ ಅಂದ್ರೆ, ಯಾರು ತಮ್ಮ ಸ್ವಾರ್ಥವನ್ನ ತೆಗಿಸಲ್ಲ. ಯಾಕಂದ್ರೆ ಅವರನ್ನು ತೆಗಿಸಿ, ಅವರ ಗುಣ ಸ್ವಭಾವಗಳನ್ನು ತೆಗಿಸಿ, ಕ್ರಿಸ್ತನ ಗುಣ, ಕ್ರಿಸ್ತನ ಜೀವಿತ, ಕ್ರಿಸ್ತನಿಗೆ ಮೆಚ್ಚುಗೆ ಆಗಲಿ ಅಂತ ನಾವು ಹೋಗ್ಬೇಕೆಂಬ ಈ ಪ್ರಮಾಣದೊಳಗೆ ಇನ್ನೂ ಬರಲೇ ಇಲ್ಲ. ಆಗ ಬಂದಿದ್ರೆ ಕೆಲವು ವಿಷಯಗಳಲ್ಲಿ ಮಾತ್ರ. ಯಾವ ವಿಷಯ ಅಂತಂದ್ರೆ ಚರ್ಚ್ಗೆ ಹೋಗೋದು. ಸೆಕೆಂಡ್, ದೇವರೇ ನಾವೆಲ್ಲ ಪಾಪಿಗಳಯ್ಯ, ನಮ್ಮನ್ನು ರಕ್ಷಿಸು. ಈ ಸಾಧಾರಣವಾಗಿ ಮಾಡುವ ಪ್ರೇಯರ್ ಇಷ್ಟೇ. ಇದರಲ್ಲಿ ಏನಾಗಲ್ಲ. ಇದನ್ನು ಹೇಳಿದ ಕೂಡ ದೇವರೇನು ಮಾಡೋದಿಲ್ಲ. ನಾವು ಮನ ತಿರುಗಿಕೊಂಡು ಪ್ರೇಯರ್ ಮಾಡೋಣ, ನಾವು ನಮ್ಮನ್ನು ಸರಿ ಮಾಡಿಕೊಂಡು ಪ್ರೇಯರ್ ಮಾಡೋಣ, ನಾವು ನಮ್ಮನ್ನು ಒಪ್ಪಿಸಿಕೊಂಡು ಪ್ರೇಯರ್ ಮಾಡೋಣ, ನಾವು ನಮ್ಮನ್ನು ತೆಗಿಸಿ ಪ್ರೇಯರ್ ಮಾಡೋಣ. ಇದು ಯಾರು ಬರೋಣ? ಯಾರಿಗೆ ಇಷ್ಟ ಆಗುತ್ತೆ? ಈಗ ಈ ಪ್ರೇಯರೇ ಇಲ್ಲ ಇವತ್ತು. ದೇವ ಏನಂತಾರೆ, ನನ್ನ ಸನ್ನಿಧಿಗೆ ಬಂದು ತನ್ನನ್ನು ತಗ್ಗಿಸಿ ತನ್ನ ಕೆಟ್ಟ ನಂತರ ಬಿಟ್ರೆ ನಾನು ಅವ್ರ ಪ್ರೇಯರ್ ಕೇಳ್ತೀನಿ, ಅವ್ರು ಹೇಳ್ತಾರೆ. ಅದಕ್ಕೆ ಬೈಬಲ್ಲಿ ಪ್ರಾರ್ಥನೆ ಮಾಡುವ ವ್ಯಕ್ತಿಗಳಿಗಿರ್ಬೇಕು, ಪ್ರಾರ್ಥನೆ ಹೆಂಗೆ ಮಾಡಬೇಕು, ಯಾವುದಕ್ಕೆ ಮಾಡಬೇಕೆಂಬುದಾಗಿ ಸ್ಪಷ್ಟವಾಗಿ ಸತ್ಯದಲ್ಲಿ ಕೆಲವು ಭಾಗಗಳಲ್ಲಿ ಗುರುತಿಸಿಬಿಟ್ಟು ಅದರಲ್ಲಿ ಇದು ಒಂದು ಭಾಗ. ಅಲ್ಲೇಲೂಯಾ. ಅದೇನೇನಿದೆ ಅಂದ್ರೆ ಮತ್ತೊಂದು ಸರಿ ಓದ್ಬಿಡೋಣ ಅದನ್ನ. ಓದಿ. ಮನುಷ್ಯರು ಸ್ವಾರ್ಥ ಚಿಂತಕರು, ಕಡೇ ದಿನಗಳಲ್ಲಿ ರಕ್ಷಣೆ ಎಂಬ ವಿಶ್ವಾಸ ಬಂದ ದೇವ ಜನರಿಗೆ ಇವತ್ತೇನಾಗಿದೆ? 199 ಜನರನ್ನ ಸೈತಾನ ಇವತ್ತು ಸಭೆಗಳಲ್ಲಿ, ವಿಶ್ವಾಸಗಳಲ್ಲಿ, ಸೇವಕರಲ್ಲಿ ಕಟ್ಟಾಗಿರೋ ಮೊದಲೇ ಕಟ್ಟಿರೋ ಗೊತ್ತಮ್ಮ? ಸ್ವಾರ್ಥ. ಸತ್ಯದ ಹೇಳ್ತದೆ, ಸ್ವಾರ್ಥವನ್ನ ಜಜ್ಜಿ, ಸ್ವಾರ್ಥವನ್ನ ಜಜ್ಜಿ, ನಿಮ್ಮನ್ನು ನೀವೇ ತೆಗೆಸಿ, ನಿಮ್ಮನ್ನು ನೀವೇ ಬರಿದು ಮಾಡಿ, ನಿಮ್ಮನ್ನೇ ನೀವು ಸರಿಪಡಿಸಿಕೊಂಡು, ಈಗ ಈ ಕಾರ್ಯ ಮಾಡಬೇಕಂದ್ರೆ ಇವತ್ತು ಯಾರ ಕೈಲಿ ಆಗ್ತಾ ಇಲ್ಲ? ವಿಶ್ವಾಸ ಕೈಲಿ ಆಗಲ್ಲ ಈಗ. ಕಾರಣ ಅದು ಯಾರಿಗೂ ಇಷ್ಟ ಇಲ್ಲ. ಕಾರಣ ಹಾಗೆ ನಾವು ಜೀವನ ಮಾಡೋ ಜೀವನನೇ ಬೇಡ ಅಂತ. ಅವರ ಇರೋ ಪ್ರಕಾರವಾಗಿರ್ಬೇಕು, ಮಾಡೋ ಪ್ರಕಾರ ಮಾಡಬೇಕು. ದೇವರು ಮಾತ್ರ ಅವ್ರ ಪ್ರೇಯರ್ ಕೇಳಬೇಕು, ಇವರು ದೇವ್ರ ಹತ್ರ ಪ್ರೇಯರ್ ಮಾಡಬೇಕು. ಇದಕ್ಕೆ ಹೆಸರು ಪ್ರಾರ್ಥನೆ. ಆದರೆ ಸತ್ಯವೇದು ಇದನ್ನು ಯಾವತ್ತಿಗೂ ಒಪ್ಪಲ್ಲ. ಸತ್ಯವಾಗಿರುವ ಯೇಸು ಇದನ್ನು ಒಪ್ಪಲ್ಲ. ಇದಕ್ಕೆ ಯಾವ ಫಲವು ದೇವರು ಕೊಡ್ಲಿಕ್ಕಾಗಲ್ಲ. ಅಲ್ಲೇಲೂಯಾ, ಅಲ್ಲೇಲೂಯಾ. ಆದರೆ ಈ ಕೊನೆ ಕಾಲದಲ್ಲಿ ಸೈತಾನ ಏನ್ ಮಾಡಿದಂದ್ರೆ, ಅವರವರು ಮಾಡುವ, ಅವರವರು ನಡ್ಕೊಳ್ಳುವ ರೀತಿ, ಅವರ ಜೀವನವನ್ನ ಸರಿಪಡಿಸಿಕೊಳ್ಳದೆ ಅವರು ಹೇಗಿರ್ತಾರೋ ಹಾಗೆ ಪ್ರೇ ಮಾಡಬೇಕು. ಆ ಪ್ರೇರಣೆ ದೇವರು ಕೇಳಬೇಕು. ಅಂತ ಪ್ರೇರಣೆ ದೇವರಿಗೆ ಮೆಚ್ಚಿನ ಪ್ರೇರಣೆ ಎಂಬುದಕ್ಕೆ ಇವತ್ತು ಸಭೆಗಳ ವಿಶ್ವಾಸಗಳು ಆ ಕಾನ್ಸೆಪ್ಟ್ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ದೇವರು ಹೇಳ್ತಾನೆ, ಅದು ಹಂಗಲ್ಲ, ಅವರ ಮನೋನೇತ್ರಗಳು ತೆರೆಯಲ್ಪಡಬೇಕು. ಇದಕ್ಕೆ ಇದು ಹೆಂಗೆ ಆಗುತ್ತೆ ಅಂತಂದ್ರೆ, ಇದ್ರ ಬಗ್ಗೆ ಕೆಲವು ಪ್ರಕಟಣೆಗಳು ಆತ್ಮೀಯವಾಗಿ ಕೆಲವು ದೇವ ಜನರಿಗೆ ಬಂದಿದೆ. ಅಲ್ಲಿ 119ನೇ ಕೀರ್ತನೆಯಲ್ಲಿ 18ನೇ ವಾಕ್ಯದಲ್ಲಿ ದೇವರ ಭಕ್ತನು ಈಗ ಹೇಳಿದ್ದಾನೆ. ಓದಿ. ದಾವೀದನು, ಏನ್ತರಿ ಗಮನಿಸಮ್ಮ. ಈಗ ದೇವರಕ್ಕೆ ಹೃದಯಕ್ಕೆ ಮೆಚ್ಚಿನವರಾಗಿರ್ಬೇಕು, ನಾನು ದೇವರ ಇಷ್ಟಕ್ಕೆ ತಕ್ಕಾಗಿ ನಡಿಬೇಕಂತ ಮನಸ್ಸಿರೋರಿಗೆ ಮೊದಲು ಪ್ರಾರ್ಥನೆ ಹೆಂಗ ಸ್ಟಾರ್ಟ್ ಆಗಬೇಕು? ನನ್ನ ಕಣ್ಣು ಸರಿಯಾಗಿ ತೆರೆ ರಾಜ.
ಏನಕ್ಕೆ ತೆರಿಬೇಕು? ಓದಿ. ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆ. ನಿನ್ನ ಧರ್ಮಶಾಸ್ತ್ರವಾಗಿರುವಂತ ವಾಕ್ಯದ ಒಳಗಿರುವಂತ ಅದ್ಭುತಗಳನ್ನ ನೋಡ್ಬೇಕು. ಗಮನಿಸಿ, ಬೈಬಲ್ ಏನ್ ಹೇಳ್ತಂದ್ರೆ, ಓದಿನ ಆ ವಾಕ್ಯಗಳು ಕೂಡ, ನನ್ನ ಕಣ್ಣು ತೆರೆದಾಟ. ದೇವರೇ, ಯೇಸುವೆ, ರಕ್ಷಕನೇ, ಪರಿಶುದ್ಧಾತ್ಮನೇ, ಆದರೆ ನನ್ನ ಕಣ್ಣು ತೆರೆ. ಆ ಕಣ್ಣು ತೆರೆಯುವುದಂದ್ರೆ ಏನು ಅಂದ್ರೆ, ನಿನ್ನ ಧರ್ಮಶಾಸ್ತ್ರದಲ್ಲಿ, ನಿನ್ನ ನಿಯಮಗಳಲ್ಲಿ, ನಿನ್ನ ಪ್ರಮಾಣಗಳಲ್ಲಿ ಅದನ್ನು ಅನುಸರಿಸೋದಕ್ಕೆ, ನಡೆಯುವುದಕ್ಕೆ, ಅದರ ಒಳಗೆ ನಾನು ಪ್ರವೇಶಿಸೋದಕ್ಕೆ, ಅದರ ಒಳಗೆ ಇರುವಂತ ಓದಿ ಅದ್ಭುತಗಳನ್ನ ನೋಡ್ಬೇಕು. ಒಳಗಿರೋ ಅದ್ಭುತ ಅಂದ್ರೆ ಹೊರಗಲ್ಲ, ಅದ್ರ ಒಳಗೆ ನಾವು ಹೋಗ್ಬೇಕು, ಅದು ನಮ್ಮೊಳಗೆ ಬರಬೇಕು. ವಾಕ್ಯವು, ಉಪದೇಶವು ನಮ್ಮೊಳಗೆ, ನಾವು ಅದರೊಳಗೆ ಇರಬೇಕು. ಆಗ ದೇವರು ಕೊಡುವ ಪ್ರಕಟಣೆ ಇದೆಯಲ್ಲ, ಅದು ದೇವರು ಕೊಡೋದು. ನಾವು ಆತನೊಳಗೆಯೂ ಆತನ ಉಪದೇಶ ನಿಯಮಗಳು ಇಲ್ಲದೆ ಒಂದು ಪ್ರಕಟಣೆ ಬರ್ತಲ್ಲ, ಆ ಪ್ರಕಟಣೆ ಏನೇನ್ರಿ? ಏದೇನು ತೋಟದಲ್ಲಿ ಆದಾಮನ ಅವಕ್ಕೆ ಒಂದು ಪ್ರಕಟಣೆ ಬಂತು. ಏನಂತಂದ್ರ, ಡೈಲಿ ಬಂದ, ನೀ ತಿನ್ನು, ಹಂಗಾಗ್ಬಿಡ್ತೀಯ, ನೀ ತಿನ್ನು, ಹಿಂಗಾಗ್ಬಿಡ್ತೀಯ, ನೀನು ಇದನ್ನ ಮಾಡು, ಅದು ಹಂಗಾಗ್ಬಿಡ್ತೀಯ. ಇವಾಗ ಇವ್ರ ಕಣ್ಣಲ್ಲಿ ಏನ್ ಕಾಣ್ತಿದೆ? ಈಗ ಇವನು ಹೇಳಿದ್ರಲ್ಲ, ಹಂಗಾಗ್ಬಿಡ್ತೀನಿ, ಹಂಗಾಗ್ಬಿಡ್ತೀನಿ, ಇವ್ರ ಕಣ್ಣಿಗೆ ಅದೇ ಕಾಣುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇವತ್ತು ದೇವರ ವಾಕ್ಯವನ್ನ ಮೀರಿ ನಡ್ಕೊಳ್ಳೋಕ್ಕಿದೆಲ್ಲ ಬರುತ್ತೆ ಎಂಬುದಾಗಿ ದುರುಪದೇಶಗಳು ಬಂದಿದೆ. ಸೈತಾನ್ ಅನೇಕ ದೇವಜನರನ್ನ, ಆತ್ಮೀಕ ಜನರನ್ನ, ಅನೇಕ ವರ್ಷ ವಿಶ್ವಾಸಿಗಳನ್ನ ಸೈತಾನ್ ಇವತ್ತು ಕೆಡಿಸಿ ಕುರುಡರಾಗಿ ಮಾಡಿದ್ದಾರೆ. ಗಮನಿಸಿ, ಈ ಕುರುಟುತನದಿಂದ ಹೊರಗೆ ಬರಬೇಕು, ಅವ್ರ ಕಣ್ಣು ಕಾಣುವಂತೆ ಮಾಡಿಕೊಳ್ಬೇಕು, ಅದು ತೆರೆಯಲ್ಪಡಬೇಕು. ಇಲ್ಲಿ ಏನ್ ಹೇಳ್ತಂದ್ರೆ, ಹಾಗೆ ಏನ್ ಮಾಡಬೇಕು? ಅವರು ದೇವರೇ, ನಿನ್ನ ಧರ್ಮಶಾಸ್ತ್ರ ಇರುವಂತಹ ಅದ್ಭುತಗಳನ್ನ ನಾನು ನನ್ನ ಕಣ್ಣಾರ ಕಾಣುವುದಕ್ಕೆ ನನಗೆ ಕೃಪೆ ಕೊಡು ಎಂದು ಈ ಕಣ್ಣಿನಲ್ಲಿ ಇದೆ ನೋಡು. ನಾನು ನಂದು ನನ್ನ ಇಷ್ಟ, ನನ್ನ ಪ್ರಕಾರ ಎಂಬುದಾಗಿ ಈ ಕೊಬ್ಬನ್ನ ಕರಗಿಸಿ ಅದರ ಹೊರಗೆ ತೆಗೆದಾಕಬೇಕು. ಇದುವೇ ತಗ್ಗಿಸೋದು. ಕರ್ತನ ಧರ್ಮಶಾಸ್ತ್ರದಲ್ಲಿ ಇರುವಂತಹ ಅದ್ಭುತಗಳನ್ನ ಕಂಡುಕೊಳ್ಳುವುದಕ್ಕೆ ನನ್ನ ಕಣ್ಣು ತೆರೆ. ಇದಕ್ಕೆ ಈ ಮನೋನೇತ್ರಗಳು ತೆರೆಯಲ್ಪಡಬೇಕೆಂಬುದಾಗಿ ದೇವರ ಅಪೊಸ್ತಲನಾದ ಪೌಲನಿಗೆ ಪ್ರಕಟಣೆ ಕೊಟ್ಟು ಸಭೆಗಳಿಗೆ ಬರೆಯೋದು. ಇದನ್ನೇ ಪರಲೋಕವಾಗಿದೆ ಯೇಸು ಅಪೊಸ್ತಲನಾದ ಯೋಹಾನನಿಗೆ ಪ್ರಕಟಣೆ ಕೊಟ್ಟು ಸಭೆಗಳಿಗೆ ಬರೆದರು. ಇವತ್ತು ನಮ್ಮನ್ನ ಪರಿಶೋಧನೆ ಮಾಡೋಣ. ಈ ಕಣ್ಣುಗಳ ಆತ್ಮೀಯ ಕಣ್ಣುಗಳು, ಇದುವೇ ಪರಲೋಕದ ಮೇಲೆ ದೃಷ್ಟಿ ಇಟ್ಟು, ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಜೀವಿಸುವ ವಿಶ್ವಾಸ ಜೀವನ. ಇದುವೇ ಬುದ್ಧಿಯುಳ್ಳ ಕಣ್ಣಿಗಳಾಗಿರುವಂತ, ಮೊದಲಿನ ಎದುರುಗಳಿಗೆ ಹೋಲಿಸುವಂತ ಬುದ್ಧಿಯುಳ್ಳ ಕಣ್ಣಿಗಳಾಗಿರುವುದಕ್ಕೆ ಯೋಗ್ಯವಾಗಿರುವ ಒಂದು ಜೀವನ. ಅಯ್ಯ ನನಗೆ ಕೊಡು, ಅಯ್ಯ ನನಗೆ ಕೊಡಯ್ಯ. ಸತ್ಯಕ್ಕೆ ತಲೆಬಾಗುವವರಿಗೆ, ಸತ್ಯವನ್ನು ಸ್ವೀಕಾರ ಮಾಡಿಕೊಳ್ಳುವಕ್ಕೆ, ಸತ್ಯದಲ್ಲಿ ನಡೆಯುವವರಿಗೆ, ಸತ್ಯವನ್ನ ತನ್ನ ಜೀವಿತವಾಗಿ ಮಾಡಿಕೊಂಡವರಿಗೆ, ಆ ಸತ್ಯವಾಗಿರುವ ಯೇಸುವಿಗೆ ಮಾತ್ರ ಪ್ರೀತಿಸುವನಾಗಿ, ಆತನನ್ನೇ ದೃಷ್ಟಿಸುವನಾಗಿ, ಆತನ ಮೆಚ್ಚುಗೆಯಾಗಿ ಭೂಮಿಯಲ್ಲಿ ಜೀವಿಸುವವರಿಗೆ ಎಲ್ಲವೂ ಸಿದ್ಧವಾಗುತ್ತೆ. ಪ್ರಾರ್ಥನೆ ಮಾಡೋಣ. ಭೂಪರಲೋಕದ ಒಡೆಯ ಸುರಕ್ಷಿತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಯ್ಯ. ಈ ವಾಕ್ಯಗಳ ಉಪದೇಶವನ್ನು ಕೇಳಿ ಒಬ್ಬೊಬ್ಬರಿಗೋಸ್ಕರವಾಗಿ ಅವರ ಮನೋನೇತ್ರಗಳು ತೆರೆಯಲ್ಪಡುವುದಕ್ಕೋಸ್ಕರವಾಗಿ ನಿನ್ನ ಸನ್ನೆ ನಿಲ್ಲುವುದಕ್ಕೆ, ನಿನ್ನ ರಾಜ್ಯದಲ್ಲಿ ಸೇರುವುದಕ್ಕೆ, ನಿನ್ನ ಬರವಣಿಗೆಗಾಗಿ ಸಿದ್ಧವಾಗುವುದಕ್ಕೆ ಈ ಭೂಮಿಯಲ್ಲಿ ಬೇಕಾಗಿರುವ ಆತ್ಮೀಯ ಕಣ್ಣುಗಳು, ಸತ್ಯದ ಆಳದಲ್ಲಿ ಇರುವಂತಹ ಅದ್ಭುತಗಳನ್ನು ನೋಡುವಂತ ಆತ್ಮೀಯ ಕಣ್ಣುಗಳನ್ನು ಕೊಂಡ ರಾಜ
ಆ ವಾಕ್ಯದ ಬಲದಲ್ಲಿ ಜೀವಿಸುವಂತ ಶಕ್ತಿಯನ್ನು ಕೊಡು ರಾಜ. ಆ ವಾಕ್ಯದ ಬೆಳಕಿನಲ್ಲಿ ಜೀವಿಸುವಂತ ಜೀವಿತವನ್ನು ಕೊಡು ರಾಜ. ಆ ವಾಕ್ಯದ ಬಲದಲ್ಲಿ ಈ ಪ್ರಪಂಚದ ಈ ಲೋಕದ ಅಧಿಪತಿ ಆಗಿರುವ ಸೈತಾನನ್ನು ಗೆಲ್ಲುವರಾಗಿ ಮಾಡು ರಾಜ. ನಿನ್ನ ಜನರು ಒಬ್ಬೊಬ್ಬರನ್ನ ಬಲಪಡಿಸು, ಧೈರ್ಯಪಡಿಸು. ವಿಶ್ವಾಸ, ಭಕ್ತಿ, ಪ್ರಾರ್ಥನೆಯಲ್ಲಿ ಬಲವಾಗಿ ದೃಢವಾಗಿ ಬೆಳೆಯುವುದಕ್ಕೆ, ವೃತ್ತಿಯಾಗೋದಕ್ಕೆ, ಸಿದ್ಧವಾಗೋದಕ್ಕೆ ಬೇಕಾಗಿರುವ ಆತ್ಮೀಯ ದೃಷ್ಟಿ, ಆತ್ಮೀಯ ಕಣ್ಣುಗಳ, ಆತ್ಮೀಯ ಜೀವನವು, ಆತ್ಮೀಯವಾಗಿರುವ ಬೆಳವಣಿಗೆಯು ಒಬ್ಬೊಬ್ಬರಲ್ಲಿ ಉಂಟಾಗಲಿ ರಾಜ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್.